ಎಲ್ಲರಿಗೂ ನಮಸ್ಕಾರಗಳು. ದಾನೇಶ್ವರ್ ಕಿಚನ್ ಚಾನೆಲಿಂದ ಸುನೀತಾ ಸಿ ಎನ್ ದಾವಣಗೆರೆ. ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಶ್ರಾವಣ ಇಂದ ಸ್ಟಾರ್ಟು, ಪಂಚಮಿಗೆ ಉಂಡೆ ಕಟ್ಟೋದು ನೋಡ್ರಿ. ಇದು ಉಂಡೆನ ನಮ್ಮ ಮನೆ ಫ್ರೆಂಡಿಗೆ ಕಳಿಸ್ತಾ ಇದ್ದೀವಿ ಅಮೇರಿಕಾಗೆ. ನೋಡ್ರಿ, ಇದು ಕಡಲೆ, ಎಳ್ಳುಂಡೆ, ಶೇಂಗಾ ಉಂಡೆ, ಬೆಲ್ಲ, ಒಣ ಕೊಬ್ಬರಿ, ಒಣ ಶುಂಠಿ ಪುಡಿ. ಇದು ಶೇಂಗಾ ಹುರ್ಕೊಂತೀನ್ರಿ. ಶೇಂಗಾ ಎಳ್ಳು ಹುರ್ಕೊಬೇಕ್ರಿ. ಅವ್ರಿಗೆ ಕಳ್ಸೋಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನಾವಿನ್ನ ಕಟ್ಟಿಲ್ಲ ಉಂಡೆ. ನಾವು ಕಟ್ಟೋದು ಸೋಮವಾರ ಮನೆಗೆ. ಅವ್ರು ಊರಿಗೆ ಹೋಗ್ತಿದ್ದಾರೆ, ಹಂಗಾಗಿ ಹಬ್ಬದಾಗ ಇರಲ್ಲ ಅಂದ್ರೆ ಇವಾಗ ಕಟ್ಕೊಳಕತ್ತಿದ್ದೀವಿ. ಯಾಕಂದ್ರೆ ಅವ್ರು ಡಾಕ್ಟರ್ ಇರ್ರಿ, ಅವರು ನಮ್ಮ ಮನೆ ಫ್ರೆಂಡು ಅಮೆರಿಕದಲ್ಲಿ ಇದ್ದಾರೆ. ಉದ್ದಿದಾಗಿದೆ, ಕಡಲೆ ಪೌಡರ್ ಮಾಡಿದ್ದೀನಿ. ಇವಾಗ ಎಳ್ಳು ಒಂದು ಹಂಗೆ ಶೇಂಗಾನ ಮರಕ್ಕೆ ಹಾಕೊಂಡ್ಬಿಡ್ತೀನಿ. ನನಗೆ ಬಟ್ಟೆ ಇದು ಇಕ್ಲ ಇದ್ರೂ ಇಕ್ಲದಲ್ಲಿ ಇಟ್ಕೊಳಕ್ ಸರಿಯಾದ್ರೆ ಬಟ್ಟೆನೂ ಉಪಯೋಗಿಸ್ತೀನಿ. ನಾವೆಲ್ಲ ಅಷ್ಟೇ ರೀ, ನಾವು ನಮ್ಮ ಮನೆಗೆ ನಾವು ಹಾಕೋತೀವಿ ಎಲ್ಲ ಅಷ್ಟೇ. ಇಕ್ಲ ಇದ್ರೂ ಬಳಸಲ್ಲ. ಬಟ್ಟೆದಲ್ಲೇ ನಮಗೆ ಬಟ್ಟೆಗಳು ಮಾಡ್ಕೊಂಡಿರ್ತೀವಿ. ಎಲ್ಲದಂತ ನೀವು ಉಪಯೋಗಿಸಲ್ಲ ಅಂತಂದ್ರಿ, ಉಪಯೋಗಿಸಲ್ಲ. ಇವಾಗ ಎಳ್ಳು ಹಾಕ್ಬಿಡ್ತೀನಿ. ನನಗೆ ಬೆಲ್ಲ ಕಾಣ್ಕೊಂಡು ನೋಡಿ, ಸ್ಟವ್ ಹೋಗಿ ಕಡೆ ಬೆಲ್ಲ ಪಾನಕ ಇಟ್ಬಿಡ್ತಿದ್ದೆ. ಹಬ್ಬಗಳು ಬಂದ್ರೆ, ಶ್ರಾವಣ ಬಂದ್ರೆ ಅಂತೂ ಫುಲ್ಲು ಹಬ್ಬಗಳು. ಯಾವ ಮಾತಾಡಂಗಿರಲ್ಲ, ಬರೀ ಕೆಲಸ ಮಾಡೋದಾಗ್ತೋಡ್ರಿ. 1 kg ತಂದಿದೀವಿ. 3 ಉಂಡೆ ಹಾಕಿದೀನಿ. ಸ್ವಲ್ಪ ನೀರು ಹಾಕ್ತೀನಿ. ಈ ಶೇಂಗಾ ಎಲ್ಲ ತೆಗಿದ್ಕೇನೆ ಅದು ಪಾನಕ ಬಂದ್ಬಿಡುತ್ತೆ. ಯಾಕಂದ್ರೆ ಕಷ್ಟ ಕಟ್ಬೇಕ್ರಿ ಇವೆಲ್ಲ ಉಂಡೆ. ಸರ್ ಊರಿಗೆ ಹೋಗ್ತಾರೆ, ಹಂಗಾಗಿ ಎಳ್ಳೆಲ್ಲ ಕ್ಲೀನ್ ಇರೋದೇ ತಂದಿದೀವಿ ರೀ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಕ್ಲೀನ್ ಇರೋದೇ ತಂದ್ಬಿಡ್ತೀವಿ. ತಣ್ಣಗಾದ್ರೆ ಸಿಪ್ಪ ತಕ್ಕಂದು ಇವಾಗ ಕಡ್ಲೆ ಹಿಟ್ಟು ಮಾಡಿದ್ದೀನಿ. ಹಂಗೆ ಇದ್ದು ಸ್ವಲ್ಪ ದಪ್ಪ ಮಾಡ್ಕೊಂಡ್ಬಿಡ್ರಿ. ಬೆಲ್ಲ ಪಾನಕ ರೆಡಿಯಾಗಿದೆ. ಇವು ಪಾನಕ ಬರ್ಬೇಕು, ಈ ಪಾತ್ರ ಸೋಸ್ಕೊಬೇಕು. ಯಾಕಂದ್ರೆ ಇದ್ರಲ್ಲಿ ಕಲ್ಲು ಏನಾದ್ರು ಗಲೀಜಿದ್ರೆ ಎಲ್ಲ ಬಂದ್ಬಿಡುತ್ರಿ. ಸ್ಟವ್ ಆನ್ ಮಾಡಿ ಪಾನಕ ಬರ್ಬೇಕ್ರಿ. ಏರ್ ಪಾನಕ ಬಂದ್ರೇನೆ ಉಂಡೆ ಬರೋದ್ರಿ ಚೆನ್ನಾಗಿ. ಪಾನಕ ಏರ್ ಈ ಥರನೇ ಎಲ್ಲ ಚೆನ್ನಾಗಿ ಕಸ್ಕೊಬೇಕು. ನೋಡ್ಕೊಂಡಿದ್ದೆ ಎಳೆ ತರ ಬರ್ಬೇಕ್ರಿ. ಬಂದ್ರೆ ಉಂಡೆ ಚೆನ್ನಾಗಿ ಬರುತ್ತೆ ನೋಡ್ರಿ. ಈ ತರ ಎಳೆ ಬರ್ತಾ ಇದೆ. ಅವಾಗ್ಲೇ ಇನ್ನು ಸ್ವಲ್ಪ ಬರ್ಬೇಕ್ರಿ. ಹೋದ ವರ್ಷ ಪಂಚಮಿಗೆಲ್ಲ ವಿಡಿಯೋ ತೋರಿಸಿದ್ರಿ, ಶೇಂಗಾ ಹುರಿಯೋದ್ರಿಂದ ಎಲ್ಲ ಕೊಬ್ಬರಿ ತುರಿಯೋದ್ರಿಂದ. ಇವಾಗ ಲೆಂತ್ ವಿಡಿಯೋ ಆಗುತ್ತಂದು ಸಣ್ಣದಾಗಿ ಮಾಡ್ತಾ ಇದ್ವಿ. ಇದು ಕಳಸೋದಕ್ಕೋಸ್ಕರ ಇಷ್ಟು ಮಾಡ್ತಾ ಇದೀವಿ. ನಮ್ಗೆ ಸೋಮವಾರ ಶ್ರಾವಣ ಕಳಿಸ್ತಂದ್ರೆ ಅವತ್ತು ಉಂಡೆ ಕಟ್ತೀವಿ. ಮಂಗಳವಾರ ಪೂಜೆ, ಬುಧವಾರ ರೊಟ್ಟಿ ಹಬ್ಬ ರೀ, ಗುರುವಾರ ಹಾಲು ಹಾಕೋದು, ಶುಕ್ರವಾರ ಗಂಗಮ್ಮನ ಪೂಜೆ ರೀ. ಗಂಗಮ್ಮನ ಪೂಜೆ, ಶುಕ್ರವಾರ ಪೂಜೆ, ಶುಕ್ರವಾರ. ಶ್ರಾವಣ ಬಂದ್ರೆ ಎಲ್ಲ ಹಬ್ಬ ಸ್ಟಾರ್ಟ್ ರೀ. ನಿಮ್ಗೆ ಹಂಗೆ ಗೊತ್ತಾಗ್ಲಿದ್ರೆ ಒಂದು ತಟ್ಟೆಗೆ ನೀರು ಹಾಕ್ಬಿಟ್ಟು ನೋಡ್ಕೊಬೋದ್ರಿ. ನೋಡ್ರಿ, ಈ ತರ ಕುತ್ಕೊಂಡ್ರೆ ಪಾನಕ ಬಂದಂಗೆ. ಬಂದಿದೆ ರೀ, ಪಾನಕ ಬಂದಿದೆ. ಸ್ವಲ್ಪ ತಣ್ಣಗಾಗಿದ್ರೆ ಫಸ್ಟ್ ಕಡ್ಲೆ ಉಂಡೆ ಕಟ್ಕೊಳ್ಳೋದ್ರಿ. ಯಾವಾಗಲೂ ಕಡ್ಲೆ ಉಂಡೆ ಕಟ್ಕೊತೀವಿ. ನೀವು ಶೇಂಗಾ ಉಂಡೆ ಬೇಕಂದ್ರೆ ಅಷ್ಟೇ ಕಟ್ಕೊಬೋದು, ಎಳ್ಳು ಉಂಡೆ ಬೇಕು
ಪಂಚಮಿ ಉಂಡೆ ಕಟ್ಟೋದು, ಸ್ವಲ್ಪ ಹಾಕ್ಬಿಡ್ತೀನಿ. ಇದರಲ್ಲಿ ಹಾಕೊಂತೀನಿ, ಎಷ್ಟು ಬೇಕಷ್ಟೇ, ಭಾಳ ಅವ್ರು ಬೈಯೋಕ್ಕಾಗಲ್ಲ, ತುಂಬ ಲಗೇಜ್ ಆಗುತ್ತೆ. ಬಿಸಿಲಿಗೆ ಅಂದ್ರೆ ಈ ಬಟ್ಟೆ ಈ ಥರ ಇಟ್ಕೊಂಡಿದ್ದೀನಿ. ಅದಕ್ಕೆ ಸಪ್ರೇಟ್ ಇಟ್ಕೊಂತೀನಿ ಬಟ್ಟೆ ಅಂದ್ರೂ. ಇದು ಬಿಸಿ ಇರೋದಕ್ಕೆ ಕಟ್ಬೇಕ್ರಿ. ಇದು ಒಳಗೆ ಒಣ ಕೊಬ್ಬರಿ ಹಾಕ್ತೀನಿ, ಯಾಕಂದ್ರೆ ಮೇಲೆ ಹಾಕಲ್ಲ. ಒಣ ಕೊಬ್ಬರಿ ಗಸಗಸಿ ಇದ್ರೆ ಹಾಕ್ಬೋದು, ಒಣ ಶುಂಠಿ ಪುಡಿ, ಏಲಕ್ಕಿ ಹಾಕಲ್ಲ ನಾವು. ನೋಡ್ರಿ, ಒಣ ಶುಂಠಿ ಪುಡಿ ಹಾಕಿದ್ದೀನಿ ಸ್ವಲ್ಪನೇ. ಇದು ರಾಮಾಯಣ ಆಗುತ್ತೆ, ಗಲೀಜ್ ಆಗುತ್ತೆ, ಬಿಡುತ್ತೆ, ಎಲ್ಲ ಆಗುತ್ತೆ. ಹಬ್ಬ ಅಂದ್ರೆ ಹಂಗೆ ಅಲ್ಲ ರೀ. ಇವಾಗ ನೋಡ್ರಿ, ಸ್ವಲ್ಪ ಒದೆ ಮಾಡ್ಕೊಂಡು ಕೈನ ತಣ್ಣಗೆ ಮಾಡ್ಕೊಂಡು ಸ್ವಲ್ಪ ಇದೀನಿ ಸ್ವಲ್ಪ. ನೋಡ್ರಿ, ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ಕೊಬೋದು. ಕಡಲೆ ಉಂಡೆ ಸ್ವಲ್ಪ ಇದೆ, ಆಮೇಲೆ ಶೇಂಗಾ ಉಂಡೆ ಕಟ್ಟಿದ್ಮೇಲೆ ಲಾಸ್ಟಿಗೆ ಎಳ್ಳು ಉಂಡೆ ಕಟ್ಟಿ ಉಂಡೆ ಆಯ್ತು ರೀ. ಇನ್ನು ಕಡಲೆ ಉಂಡೆ ಒಂದು ಮಾಡ್ತೀನಿ ರೀ. ನೋಡ್ರಿ, ಇದು ಶೇಂಗಾ ಉಂಡೆ, ಇದು ಕಡಲೆ ಉಂಡೆ ಇಷ್ಟೇ ಆಗಿದೆ ರೀ. ಅವರಿಗೆ ಜಾಸ್ತಿ ಕೊಡ್ಬಿಡ್ರಿ ಅಂತ ಹೇಳಿದ್ದಾರೆ. ಒಣ ಕೊಬ್ಬರಿ ಇದರಲ್ಲಿ ಹಾಕ್ತಿದ್ದೀನಿ ರೀ, ಒಣ ಶುಂಠಿ ಪುಡಿನೂ ಇದರಲ್ಲಿ ಹಾಕ್ತಿದ್ದೀನಿ ರೀ. ಯಾರ್ಯಾರು ಮಧ್ಯ ಕನ್ನಡ ರಾಣಿ ಕಿಚನ್ ಚಾನಲ್ ನೋಡ್ತಿದ್ದಾರೆ ಅವ್ರಿಗೆಲ್ಲ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವ್ರು ಏನಪ್ಪ ಬೇಗ ಉಂಡೆ ಕಟ್ತಿದ್ದಾರೆ ಅಂದ್ಬಿಡ್ರಿ. ನಮ್ಮ ಮನೆಯ ಫ್ರೆಂಡಿಗೆ ಅವರು ಫಾರಿನ್ಗೆ ಹೋಗ್ತಿದ್ದಾರೆ, ಅಮೇರಿಕಾ ಫಾರಿನ್, ಅವರೆಲ್ಲ ಅಲ್ಲೇ ಅಲ್ಲಿ. ಹಂಗಾಗಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಅವರು ಹಬ್ಬದಾಗಿದ್ದಿದ್ರೆ ನಾವು ಅವಾಗ ಹೋಗ್ತಿದ್ರು. ಅವ್ರಿಗೆ ಫ್ಲೈಟ್ ಬುಕ್ ಆಗಿದೆ 9 ತಾರೀಕು ಬೆಳಗಿನ ಜಾವ, ಹಂಗಾಗಿ ಹೋಗ್ತಾರೆ. ಪಂಚಮಿ ನಾವು 8ನೇ ತಾರೀಕು ಮಾಡ್ತೀವಿ, ಇರಲ್ಲ. ಸ್ವಲ್ಪ ನಿಮಗೆ ಅಂಟಾದ್ರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೋಬೋದ್ರಿ. ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಕಟ್ಟೋದ್ರಿ ಯಾವಾಗಲೂ ಅಷ್ಟೇ. ಈಗ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತೀನಿ ರೀ. ಸೈಜ್ ನೋಡಿ, ಆ ಸೈಜ್ ಬೇಕು ಆ ಸೈಜ್ ಉಂಡೆ ಕಟ್ಕೊಬಹುದು. ಕಡ್ಲೆದಾಯ್ತು, ಶೇಂಗಾದ್ರಿ. ಸ್ವಲ್ಪ ಇದು ಅಕ್ಟ ಮಾಡ್ಕೊಳ್ಳಿ, ತೋರ್ಸೋಣ ನೋಡ್ರಿ. ಈ ತರ ಬರಬೇಕು. ಇದಕ್ಕೆ ಒಣ ಕೊಬ್ಬರಿ ಹಾಕ್ತೀನಿ. ಅದೇ ಸೇಮ್ ಉಂಡೆ, ಕಡಲೆ ಉಂಡೆ, ಶೇಂಗಾ ಉಂಡೆ ಹಂಗೆ ರೀ. ಎಳ್ಳು ಉಂಡೆನೂ ಅಷ್ಟೇ. ಅಂದ್ರೆ ಬೆಲ್ಲ ಹಿಡಿಯೋದಂದ್ರೆ ಕಡಲೆ ಉಂಡೆಗೆ ಅಷ್ಟೇ ರೀ. ಶೇಂಗಾ ಉಂಡೆಗೆ ಹಿಡಿಯಲ್ಲ, ಕಡಲೆ ಉಂಡೆಗೆ ಹಿಡಿಯಲ್ಲ.
ಶೇಂಗಾ ಕಡಲೆ ಉಂಡಿಗೆ ಬೆಲ್ಲ ಹಿಡಿತೈತ್ರಿ, ಸಾರಿ ಕಡಲೆಗೆ ಹಿಡಿತೈತಿ. ಶೇಂಗಾ ಎಳ್ಳಿಗೂ ಪಾನಕ ಅಷ್ಟೇನು ಬೇಕಾಗಿಲ್ಲ, ಬೆಲ್ಲ ಕಡಿಮೆ ಹಿಡಿತೈತಿ. ನೋಡ್ರಿ ಇಲ್ಲೆಲ್ಲ ಚೆಲ್ಲಿದ್ದೀನಿ, ಇಲ್ಲೆಲ್ಲ ಆಗಿದೆ, ಇದೆಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ. ಬಿಸಿ 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 ಇರುತ್ತೆ, ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ಕೊಂಡ್ರೆ ನಡಿತೈತ್ರಿ. ನಾನು ಇದಕ್ಕೂ ಅಷ್ಟೇ ಸ್ವಲ್ಪ ಕಡಲೆ ಹಿಟ್ಟು ಹಾಕಂತೀನಿ. ಪುಟಾಣಿ ಕಡಲೆ ಅಂತೀನಂದ್ರೆ ಉದ್ಗಡ್ಲೆ ಪುಡಿ ಅದು ಸ್ವಲ್ಪ ಹಾಕೋದೆ ಕಟ್ತೀನಿ. ಇದಕ್ಕೆಲ್ಲ ಬೆಲ್ಲ ಭಾಳ ಹಿಡಿಯದ್ರಿ, ಸ್ವಲ್ಪ ಹಿಡಿಯೋದು. ಸ್ವಲ್ಪ ಕಡಲೆ ಹಿಟ್ಟು ಹಾಕಂತೀನಿ ರೀ. ನೋಡ್ರಿ ಸೈಜ್ ಯಾವ್ದನ್ನ ಕಟ್ಕೊಂಡ್ಬರ್ತೀನಿ. ಎಳ್ಳುಂಡೆ ನೋಡ್ರಿ, ಎಳ್ಳುಂಡೆನೂ ಆಯ್ತು. ಇವೆಲ್ಲ ಚೆನ್ನಾಗಿ ಒಣಗ್ಬೇಕ್ರಿ. ನೋಡ್ರಿ ಎಳ್ಳುಂಡೆ ರೆಡಿ ಆಗಿದೆ, ಶೇಂಗಾ ಉಂಡೆ ರೆಡಿ ಆಗಿದೆ, ಕಡಲೆ ಉಂಡೆ, ಶೇಂಗಾ ಉಂಡೆ. ಕಟ್ಟಾಗಿ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಮೆತ್ತಿಗಿರುತ್ತಲ್ರಿ. ಸ್ವಲ್ಪ ನಾವು ಬಿಗಿಯಾಗಿ ಕಟ್ಟಬೇಕ್ರಿ. ಇವಾಗ ಚಳಿ ಇದೆ ಬೇರೆ, ಚೆನ್ನಾಗಿ ಒಣಗ್ಬೇಕ್ರಿ. ಇದು ಸ್ವಲ್ಪ ಗಾಳಿಗೆ ಇದು ಆಗ್ಬೇಕು, ಇನ್ನೇನು ಒಣಗ್ಬೇಕಾದ್ರೆ ಬಿಸಿಲಿಗೆ ಏನು ಇಡಂಗಿಲ್ಲ. ನೋಡ್ರಿ, ಮಧ್ಯ ಕರ್ನಾಟಕ ದಾನೇಶ್ವರ್ ಕಿಚನ್ ಚಾನೆಲ್ ಇಂದ ಶೇಂಗಾ ಉಂಡೆ, ಕಡಲೆ ಉಂಡೆ, ಶೇಂಗಾ ಉಂಡೆ, ಎಳ್ಳು ಉಂಡೆ ನಿಮ್ಮನೇಲಿ ಟ್ರೈ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಯೂಟ್ಯೂಬ್ ಚಾನೆಲ್ ಅವರಿಗೆ. ಎಲ್ಲರೂ ನನ್ನ ಧನ್ಯವಾದಗಳು.